ಸುಮಲತಾ ಅವರು ಮತ್ತೆ ನಿಂತ್ಕೊಳ್ಬೇಕು ಅಂತ ಬಿಜೆಪಿ ನಾಯಕರು ಹೇಳ್ತಾ ಇರೋದು. ಕ್ಷೇತ್ರ ಹೊಂದಾಣಿಕೆ ಆಗಬಾರ್ದು, ಬಿಜೆಪಿ ಅಭ್ಯರ್ಥಿನೇ ಕಣಕ್ಕಿಳಿಸಬೇಕು ಅಂತ ಹೇಳ್ತಾರೆ. ನೋಡಿ, ಎಲ್ಲರೂ ಬಿಜೆಪಿ ಕಣಕ್ಕಿಳಿಬೇಕು, JDS ಕಣಕ್ಕಿಳಿಬೇಕು, ಸುಮಲತಾ ಕಣಕ್ಕಿಳಿಬೇಕು, ಇವೆಲ್ಲರೂ ಕೂಡ ಯಾರ್ಯಾರಿದ್ದಾರೋ ಅವರು ಅವರ ಭಾವನೆಗಳನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಅಲ್ಟಿಮೇಟ್ ಆಗಿ ನಮ್ಮ ಕೇಂದ್ರದ ನಾಯಕರು ಈಗಾಗಲೇ ಸರ್ವೆ ಆಗಿದೆ, 2 ಬಾರಿ ಸರ್ವೆ ಆಗಿದೆ. ಕೇಂದ್ರದ ನಾಯಕರು ನಮ್ಮ ರಾಜ್ಯದ ನಾಯಕರ ಜೊತೆ ಎಲ್ಲ ಚರ್ಚೆ ಮಾಡ್ತಾರೆ. ಅದು ಫೈನಲ್ ಆಗಿ ಕೇಂದ್ರದ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದು ಆ ರೀತಿ ಯಾರಿಗೆ ಕೊಟ್ಟರು ಕೂಡ ನಾವೆಲ್ಲರೂ ಬಿಜೆಪಿಯನ್ನು ಮಂಡ್ಯದಲ್ಲಿ ಈ ಸರಿ ಗೆಲ್ಲಿಸ್ತೀರಿ. 100% ಗೆಲ್ಲಿಸ್ತೀರಿ. ಯಾರಿಗೆ ಕೊಡಲಿ, ಮಂಡ್ಯ ಈ ಬಾರಿ ಅದು ನಮ್ಮ NDA ಅಭ್ಯರ್ಥಿ ಅಲ್ಲಿ ನಿಲ್ತಾರೆ. ಓಕೆ, ಸುಮಲತಾ ಅವರು ಮತ್ತೆ ನಿಂತ್ಕೊಳ್ಬೇಕು ಅಂತ ಬಿಜೆಪಿ ನಾಯಕರು ಹೇಳ್ತಾ ಇರೋದು. ಕ್ಷೇತ್ರ ಹೊಂದಾಣಿಕೆ ಆಗಬಾರ್ದು, ಬಿಜೆಪಿ ಅಭ್ಯರ್ಥಿನೇ ಕಣಕ್ಕಿಳಿಸಬೇಕು ಅಂತ ಹೇಳ್ತಾರೆ. ನೋಡಿ, ಎಲ್ಲರೂ ಬಿಜೆಪಿ ಕಣಕ್ಕಿಳಿಬೇಕು, JDS ಕಣಕ್ಕಿಳಿಬೇಕು, ಸುಮಲತಾ ಕಣಕ್ಕಿಳಿಬೇಕು, ಇವೆಲ್ಲರೂ ಕೂಡ ಯಾರ್ಯಾರಿದ್ದಾರೋ ಅವರು ಅವರ ಭಾವನೆಗಳನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಅಲ್ಟಿಮೇಟ್ ಆಗಿ ನಮ್ಮ ಕೇಂದ್ರದ ನಾಯಕರು ಈಗಾಗಲೇ ಸರ್ವೆ ಆಗಿದೆ, 2 ಬಾರಿ ಸರ್ವೆ ಆಗಿದೆ. ಕೇಂದ್ರದ ನಾಯಕರು ನಮ್ಮ ರಾಜ್ಯದ ನಾಯಕರ ಜೊತೆ ಎಲ್ಲ ಚರ್ಚೆ ಮಾಡ್ತಾರೆ. ಅದು ಫೈನಲ್ ಆಗಿ ಕೇಂದ್ರದ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದು ಆ ರೀತಿ ಯಾರಿಗೆ ಕೊಟ್ಟರು ಕೂಡ ನಾವೆಲ್ಲರೂ ಬಿಜೆಪಿಯನ್ನು ಮಂಡ್ಯದಲ್ಲಿ ಈ ಸರಿ ಗೆಲ್ಲಿಸ್ತೀರಿ. 100% ಗೆಲ್ಲಿಸ್ತೀರಿ. ಯಾರಿಗೆ ಕೊಡಲಿ, ಮಂಡ್ಯ ಈ ಬಾರಿ ಅದು ನಮ್ಮ NDA ಅಭ್ಯರ್ಥಿ ಅಲ್ಲಿ ನಿಲ್ತಾರೆ. ಓಕೆ, ಸುಮಲತಾ ಅವರು ಮತ್ತೆ ನಿಂತ್ಕೊಳ್ಬೇಕು ಅಂತ ಬಿಜೆಪಿ ನಾಯಕರು ಹೇಳ್ತಾ ಇರೋದು. ಕ್ಷೇತ್ರ ಹೊಂದಾಣಿಕೆ ಆಗಬಾರ್ದು, ಬಿಜೆಪಿ ಅಭ್ಯರ್ಥಿನೇ ಕಣಕ್ಕಿಳಿಸಬೇಕು ಅಂತ ಹೇಳ್ತಾರೆ. ನೋಡಿ, ಎಲ್ಲರೂ ಬಿಜೆಪಿ ಕಣಕ್ಕಿಳಿಬೇಕು, JDS ಕಣಕ್ಕಿಳಿಬೇಕು, ಸುಮಲತಾ ಕಣಕ್ಕಿಳಿಬೇಕು, ಇವೆಲ್ಲರೂ ಕೂಡ ಯಾರ್ಯಾರಿದ್ದಾರೋ ಅವರು ಅವರ ಭಾವನೆಗಳನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಅಲ್ಟಿಮೇಟ್ ಆಗಿ ನಮ್ಮ ಕೇಂದ್ರದ ನಾಯಕರು ಈಗಾಗಲೇ ಸರ್ವೆ ಆಗಿದೆ, 2 ಬಾರಿ ಸರ್ವೆ ಆಗಿದೆ. ಕೇಂದ್ರದ ನಾಯಕರು ನಮ್ಮ ರಾಜ್ಯದ ನಾಯಕರ ಜೊತೆ ಎಲ್ಲ ಚರ್ಚೆ ಮಾಡ್ತಾರೆ. ಅದು ಫೈನಲ್ ಆಗಿ ಕೇಂದ್ರದ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದು ಆ ರೀತಿ ಯಾರಿಗೆ ಕೊಟ್ಟರು ಕೂಡ ನಾವೆಲ್ಲರೂ ಬಿಜೆಪಿಯನ್ನು ಮಂಡ್ಯದಲ್ಲಿ ಈ ಸರಿ ಗೆಲ್ಲಿಸ್ತೀರಿ. 100% ಗೆಲ್ಲಿಸ್ತೀರಿ. ಯಾರಿಗೆ ಕೊಡಲಿ, ಮಂಡ್ಯ ಈ ಬಾರಿ ಅದು ನಮ್ಮ NDA ಅಭ್ಯರ್ಥಿ ಅಲ್ಲಿ ನಿಲ್ತಾರೆ. ಓಕೆ, ಸುಮಲತಾ ಅವರು ಮತ್ತೆ ನಿಂತ್ಕೊಳ್ಬೇಕು ಅಂತ ಬಿಜೆಪಿ ನಾಯಕರು ಹೇಳ್ತಾ ಇರೋದು. ಕ್ಷೇತ್ರ ಹೊಂದಾಣಿಕೆ ಆಗಬಾರ್ದು, ಬಿಜೆಪಿ ಅಭ್ಯರ್ಥಿನೇ ಕಣಕ್ಕಿಳಿಸಬೇಕು ಅಂತ ಹೇಳ್ತಾರೆ. ನೋಡಿ, ಎಲ್ಲರೂ ಬಿಜೆಪಿ ಕಣಕ್ಕಿಳಿಬೇಕು, JDS ಕಣಕ್ಕಿಳಿಬೇಕು, ಸುಮಲತಾ ಕಣಕ್ಕಿಳಿಬೇಕು, ಇವೆಲ್ಲರೂ ಕೂಡ ಯಾರ್ಯಾರಿದ್ದಾರೋ ಅವರು ಅವರ ಭಾವನೆಗಳನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಅಲ್ಟಿಮೇಟ್ ಆಗಿ ನಮ್ಮ ಕೇಂದ್ರದ ನಾಯಕರು ಈಗಾಗಲೇ ಸರ್ವೆ ಆಗಿದೆ, 2 ಬಾರಿ ಸರ್ವೆ ಆಗಿದೆ. ಕೇಂದ್ರದ ನಾಯಕರು ನಮ್ಮ ರಾಜ್ಯದ ನಾಯಕರ ಜೊತೆ ಎಲ್ಲ ಚರ್ಚೆ ಮಾಡ್ತಾರೆ. ಅದು ಫೈನಲ್ ಆಗಿ ಕೇಂದ್ರದ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದು ಆ ರೀತಿ ಯಾರಿಗೆ ಕೊಟ್ಟರು ಕೂಡ ನಾವೆಲ್ಲರೂ ಬಿಜೆಪಿಯನ್ನು ಮಂಡ್ಯದಲ್ಲಿ ಈ ಸರಿ ಗೆಲ್ಲಿಸ್ತೀರಿ. 100% ಗೆಲ್ಲಿಸ್ತೀರಿ. ಯಾರಿಗೆ ಕೊಡಲಿ, ಮಂಡ್ಯ ಈ ಬಾರಿ ಅದು ನಮ್ಮ NDA ಅಭ್ಯರ್ಥಿ ಅಲ್ಲಿ ನಿಲ್ತಾರೆ. ಓಕೆ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.